ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು? ಹಾಗಾದರೆ ಸುಧಾರಾಣಿ ಅವ್ರಿಗೆ ಏನಾಗದ? ಸುಧಾರಾಣಿ ಅವರು ಕಿಡ್ನಾಪ್ ಆಗಿರೋದಾ? ಹಾಗಾದರೆ ಸುಧಾರಾಣಿಯವರು ಅಂತ್ಯ ಆಗಲ್ವಾ? ಸುಧಾರಾಣಿಯವರು ಬದುಕಿದಾರ? ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ವಿಜಿ ಮತ್ತು ಗೀತಾ ವಿರುದ್ಧ ಸ್ವಪ್ನ ಹಾಗೆ ವೈಜು ಪ್ಲ್ಯಾನ್ ಮಾಡ್ತಿದ್ದಾರೋ, ಅಥವಾ ವೈಜು ವಿರುದ್ಧ ಗೀತಾ ಮತ್ತು ವಿಜಿ ಪ್ಲ್ಯಾನ್ ಮಾಡ್ತಿದ್ದಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಕಡೆ ವಿಜಿನೇ ಕೆಡ್ಡ ತೋಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಏನಪ್ಪ ಆಗ್ತದೆ ಇಲ್ಲಿ? ಯೂ ಟರ್ನ್ ಹೊಡೆದೇ ಬಿಡ್ತಾ? ವೈಜು ಪ್ಲಾನ್ ಉಲ್ಟಾ ಆಯ್ತಾ? ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲ ಸುಧಾರಾಣಿ ಅವನ ಸ್ವಪ್ನ ಹಾಗೆ ವೈಜು ಇಬ್ಬರು ಕೂಡ ಸೇರಿಕೊಂಡು ಕಿಡ್ನಾಪ್ ಮಾಡಿಸ್ತಾರೆ. ಈ ಒಂದು ವಿಷಯ ವಿಜಯ್ ಮತ್ತು ಗೀತಾಗೆ ಗೊತ್ತಾಗ್ತಿದ್ದಾಗೆ ಓಲ್ ಹೌಸ್ ಪ್ಯಾನಿಕ್ ಆಗುತ್ತೆ. ನಂತರ ಈ ಕಡೆ ಪೊಲೀಸವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ತುಂಬಾ ಹುಡುಕ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಸುಧಾರಾಣಿಯವರು ಕಾಣಿಸ್ತಾ ಇಲ್ಲ. ಸುಧಾರಾಣಿಯವರು ಎಲ್ಲಿದ್ದಾರೆ? ಈ ಕಡೆ ವೈಜು ಕಡೆಯ ರೌಡಿಗಳು ಸುಧಾರಾಣಿಯವ್ರನ್ನ ಕಿಡ್ನಾಪ್ ಮಾಡಿ ಒಂದು ಗೋಡೋನಲ್ಲಿ ಕೂಡ ಕಟ್ ಹಾಕಿದ್ದಾರೆ. ನೀವು ಯಾಕೆ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥದ್ರಲ್ಲೆಲ್ಲ ಜೀವನ ಮಾಡಬೇಕಾ ನೀವು? ಒಳ್ಳೆ ಹಾದಿನ ತುಳಿಬಹುದಲ್ವ? ಒಳ್ಳೆ ರೀತಿ ಜೀವನ ಮಾಡಬಹುದಲ್ವ? ಯಾಕೆ ಇಂಥ ಕೆಲಸ ಮಾಡ್ತಿದ್ರಾ ಅಂತ ಪಾಠ ಹೇಳ್ತಾರೆ. ಆದರೆ ಶ್ರೀಮಂತರು ನಿಮಗೆ ಇದೆಲ್ಲ ಒಳ್ಳೇದು ಕೆಟ್ಟದ್ದು ಅಂತ ಅನ್ಸಿದ್ರೆ ಇದೇ ನಮಗೆ ಊಟ ಕೊಡುವಂಥ ಕೆಲಸ ಅಂತ ಹೇಳ್ತಾರೆ. ಇದರಿಂದನೇ ನಮಗೆ ದುಡ್ಡು ಸಿಗೋದು ಅಂತ ರೌಡಿಗಳು ಹೇಳ್ತಾರೆ. ಆನಂತರ ಈ ಕಡೆ ಸುಧಾರಾಣಿ ಅವರು ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಫೈನಲಿ ತಪ್ಪಿಸ್ಕೋತಾರೆ ಕೂಡ. ಬಟ್ ಅಲ್ಲಿಗೆ ಒಂದು ಹೆಂಗೆ ಸಿಗತ್ತೆ. ಆ ಹೆಂಗೆ ಸಿಗ್ತಿದ್ದಾಗೆ ಫೋನ್ ಕೊಡ್ತೀರಾ, ನನ್ನ ಮಗಂಗೆ ಕಾಲ್ ಮಾಡಬೇಕು ಅಂತಾರೆ. ಏನಮ್ಮ ಏನಾಗಿದೆ? ಯಾರೋ ತೊಂದರೆ ಕೊಟ್ಟಿದ್ದಾರೆ ಅನಿಸುತ್ತೆ ನಿಮಗೆ ಅಂತ ಕೇಳ್ತಿದ್ದಾಗಲೇ ಎದುರುಗಡೆ ರೌಡಿಗಳು ಬರ್ತಿರ್ತಾರೆ. ಅವರೇ ನನಗೆ ತೊಂದರೆ ಕೊಟ್ಟಿದ್ದು ಅಂತಾರೆ. ತಕ್ಷಣ ಏನ್ರೋ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತೀರಾ ಅಂತಾನೆ ನಗೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರೌಡಿಗಳ ಕಡೆ ವ್ಯಕ್ತಿನೇ ಆಗಿದ್ದಾರೆ ಆ ಹೆಂಗಸು ಕೂಡ. ಫೈನಲಿ ಆ ಹೆಂಗಸೆ ಇಲ್ಲಿ ಲೀಡ್ ಅಂತ ಹೇಳ್ಬೋದು. ನಂತರ ಈ ಕಡೆ ಮತ್ತೆ ಸುಧಾರಾಣಿಯವ್ರನ್ನ ಬಂದು ಕೂಡ ಹಾಕ್ತಾರೆ. ಈ ಕಡೆ ತುಂಬಾ ಟಾರ್ಚರ್ ಕೊಡ್ತಾರೆ. ನಂತರ ಈ ಕಡೆ ವೈಜು ಫ್ರೆಂಡ್ಸ್ ಸ್ವಪ್ನ ಕಾಲ್ ಮಾಡಿದ್ದೆ ಪೂಜೆನ ಮುಗಿಸ್ಬಿಡು, ಬಟ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಸುಧಾರಾಣಿಯವರನ್ನು ಅಂತ್ಯಗೊಳಿಸು ಅಂತ. ಹಾಗಾಗಿ ನಮಗೆ ಆರ್ಡರ್ ಪಾಸ್ ಆಗಿದೆ, ಇನ್ನೇನಿದ್ರು ನಿನ್ನ ಜೀವ ತೆಗೆಯೋದಷ್ಟೇ ಬಾಕಿ ಅಂತಿದ್ರೆ ಈ ಕಡೆ ಸುಧಾರಾಣಿಯವರು ಹೌದಾ ನನ್ನ ಜೀವ ತೆಗಿಯೋಕೆ ನೋಡ್ತಿದ್ಯಾ? ನಾನೇನು ಆರಾಮಾಗಿ ಸತ್ತು ಹೋಗ್ತೀನಿ, ಯಾಕಂದರೆ ನನಗೆ ನೆಮ್ಮದಿ ಇದೆ. ಆದರೆ ನಾನು ಸತ್ತ ಮೇಲೆ ನಿಮ್ಮ ಗತಿ ಏನು? ನೀವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗತ್ತೆ ಅಂದ್ಕೊಂಡಿದ್ರ ಅಂತ ಉದ್ದುತ್ತ ಭಾಷಣ ಮಾಡ್ತಾರೆ. ಈ ಕಡೆ ಒಂದು ಕ್ಷಣ ರೌಡಿಗಳು ಕೂಡ ಅವರ ಬ್ರೈನ್ ವಾಶ್ಔಟ್ ಆಗೋದಂತೂ ನಿಜ. ಬಟ್ ನಮ್ಮ ಕೆಲಸ ಮಾಡಲೇಬೇಕು ಅಂತ ಫೈನಲಿ ಆ ಹೆಂಗಸು ಲೇಡಿ ಡಾನ್ ಫೈನಲಿ ಇಲ್ಲಿ ರಕ್ತ ಚಿಮ್ಮುತ್ತೆ. ಬಟ್ ಹೇಗೆ ಏನು ಅಂತ ಗೊತ್ತಿಲ್ಲ. ಒಂದು ಸಾರಿ ರಕ್ತ ಸಿಕ್ತವಾಗಿರುತ್ತೆ, ಬಟ್ ಇದನ್ನು ಒಂದು ರೋಡ್ ಹತ್ರ ಹೋಗಿ ಬಿಸಾಕ್ತಾರೆ. ಫೈನಲಿ ಇಲ್ಲಿ ವಿಜಯ್ ಮತ್ತು ಗೀತಾ ತನ್ನಮ್ಮಂಗೆ ಏನಾಯಿತು ಇದಕ್ಕೆಲ್ಲ ವೈಜು ಮತ್ತು ಭಾನುಮತಿ ಕಾರಣ ಅಂತಂದರೆ ಪೊಲೀಸವ್ರು ಮಾತ್ರ ಇಲ್ಲ, ಅವ್ರ ಕಾರಣ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಭಾನುಮತಿ ಒಂದು ಆಶ್ರಮದಲ್ಲಿದ್ದಾರೆ, ಅಲ್ಲಿ ನಮ್ಮ ಕಡೆಯವ್ರು ಕೂಡ ಇದ್ದಾರೆ. ಅವ್ರು ಯಾರಿಗೂ ಕೂಡ ಕಾಲ್ ಮಾಡಿಲ್ಲ, ಏನೂ ಕೂಡ ಇಲ್ಲ, ನೀವು ಸುಮ್ಮನೆ ಅನ್ಕೋತಿದ್ರ ಅಂತ ಹೇಳ್ತಾರೆ. ವೈಜು ಕೂಡ ಮನೆಯಿಂದ ಬಂದಿಲ್ಲ ಅಂತಿದ್ದಾಗೆ ಬೇರೆಯವ್ರು ಬಿಟ್ಟು ಕೆಲಸ ಮಾಡಿಸ್ಬೋದಲ್ವಾ ಅಂದಾಗ ಬೇರೆಯವ್ರು ಬಿಟ್ಟು ಕೆಲಸ ಮಾಡಿಸೋಕ್ಕೂ ಕಾಲ್ ಮಾಡಬೇಕಲ್ವ, ಅದನ್ನು ಕೂಡ ಇಬ್ಬರು ಮಾಡಿಲ್ಲ. ನಾವು ಕಾಲ್ ರೆಕಾರ್ಡ್ ಕೂಡ ಟ್ರ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ವೈಜು ಪ್ಯಾನಿಕ್ ಆಗ್ತಿರ್ತಾಳೆ. ಬಿಕಾಸ್ ವಿಜಯ್ ಬಂದು ವಾರ್ನ್ ಮಾಡಿ ಹೋಗಿರ್ತಾನೆ, ನನ್ನ ಅಮ್ಮಂಗೆ ಏನಾದರೂ ಆದರೆ ಖಂಡಿತ ನಿನ್ನ ಬಿಡೋದಿಲ್ಲ ಅಂತ. ಹಾಗಾಗಿ ಏನಾಗ್ಬಿಡ್ತು ಅಂತಂದರೆ ಯಾಕೆ ಹೆದರ್ಕೋತಿದ್ಯಾ? ಪೊಲೀಸವರು ಬರಲ್ಲ, ವಿಜಯ್ ಕೂಡ ಏನೂ ಮಾಡ್ಕೊಳಕ್ಕಾಗಲ್ಲ. ಅವನಿಗೆ ಅಮ್ಮ ಇದ್ದಾಳು, ಬದುಕಿದಾಳು, ಸತ್ತಿದಾಳು ಅನ್ನೋ ಕನ್ಫ್ಯೂಷನಲ್ಲಿ ಇಡೀ ಜೀವನನ ತಳ್ಳಬೇಕಾಗತ್ತೆ. ಯಾಕಂದರೆ ಇಲ್ಲಿ ಪೊಲೀಸರು ಕೂಡ ನಮ್ಮ ಹತ್ರ ಬರೋದಿಲ್ಲ, ಯಾಕಂದರೆ ನಾವು ಯಾವುದೇ ರೀತಿ ಸಾಕ್ಷಿಗಳನ್ನ ಇಟ್ಟಿಲ್ಲ ಅಂತಾರೆ. ಇದು ಎಷ್ಟು ಮಟ್ಟಿಗೆ ಈ ರೀತಿ ಕನ್ಫರ್ಮೇಷನ್ ಆಗಿ ಶೂರಾಗಿ ಮಾತಾಡ್ತಿದ್ಯಾ ಸ್ವಪ್ನ ಅಂತ ಹೇಳಿ ವೈಜು ಕೇಳಿದ್ದಕ್ಕೆ ಯಾಕೆ ಅಂದರೆ ಈ ಕಡೆ ಹೈದರಾಬಾದಲ್ಲಿ ಒಂದು ಸೈಕೋ ಕಿಲ್ಲರ್ ಇದ್ದಾನೆ. ಆ ಸೈಕೋ ಕಿಲ್ಲರ್ನ ಹುಡುಕ್ತಿದ್ದಾರೆ. ಅವ್ನು ಯಾವಾಗಲೂ ಕೂಡ ಪ್ರತಿದಿನ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದು, ಎಲ್ಲ ಮೂರ್ದಾರಿ ಕೂಡ ಸ್ಯಾರಿ ಹಾಕೋದು ರಕ್ತಸಿಕ್ತವಾಗಿರುತ್ತೆ. ಅದೇ ಒಂದು ಸಿಸ್ಟಮ್ನ ನಾವು ಕೂಡ ಇಲ್ಲಿ ಅನುಸರಿಸಿದ್ದೀವಿ. ನನ್ನ ಕಡೆಯವ್ರು ಕೂಡ ಅದೇ ರೀತಿ ಮಾಡಿದ್ದಾರೆ. ಪೊಲೀಸವ್ರು ಕೂಡ ಅವನೇ ಮಾಡಿರೋದು, ಅವನು ಕೂಡ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಅನ್ಕೋತಾರೆ. ಪೊಲೀಸವ್ರನ್ನ ನಾವು ಮಿಸ್ಲೀಡ್ ಮಾಡಿದ್ದೀವಿ ಆಲ್ರೆಡಿ, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಡೌಟ್ ಬರುವುದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಪೊಲೀಸವ್ರು ಕೂಡ ಹಾಗೆ ಅನ್ಕೋತಾರೆ. ಈ ಕಡೆ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಈ ಕಡೆ ಸ್ಯಾರಿ ಗೊತ್ತಾಗುತ್ತೆ. ಸ್ಯಾರಿ ನೋಡ್ತಿದ್ದಾಗೆ ವಿಜಯ್ ಮತ್ತು ಗೀತಾ ತನ್ನ ಅಮ್ಮ ಅಂತ ಗೋಳಾಡ್ತಾರೆ, ಕಿರ್ಚಾಡ್ತಾರೆ. ನಂತರ ಈ ಕಡೆ ವೈಜು ಮತ್ತು ಭಾನುಮತಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೋದರೆ ಇಲ್ಲಿ
ಇಲ್ಲಿ ಅವರ ಪಾತ್ರನೇ ಇಲ್ಲ, ಯಾರೋ ಸೈಕೋಪಾತ್ ಇದನ್ನು ಮಾಡಿರಬಹುದು, ಆಂಧ್ರದಲ್ಲಿ ಇದೇ ರೀತಿ ಆಗ್ತಿದೆ ಅಂತ ಹೇಳಿದ ತಕ್ಷಣ ಈ ಕಡೆ ಏನು ಮಾಡೋದು, ಯಾರು ಮಾಡಿರಬಹುದು, ಅವ್ರು ಅಂತಿರೋದೇ ನಿಜಾನ ಅಂತ ತೋಚ್ತಾ ಇಲ್ಲ. ಬಟ್ ಫೈನಲಿ ಅದಕ್ಕೂ ಕೂಡ ಒಂದು ಟ್ವಿಸ್ಟ್ ಸಿಗುತ್ತೆ. ಬಿಕಾಸ್ ಸೈಕೋಪಾತ್ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ, ಇವತ್ತು ಕಿಡ್ನಾಪ್ ಆಗಿದೆ. ಹಾಗಾಗಿ ಸುಧಾರಾಣಿ ಅವನ್ನ ಕಿಡ್ನಾಪ್ ಮಾಡಿರೋದು ಆ ಸೈಕೋಪಾತ್ ಅಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಭಾನುಮತಿ ವೈದ್ಯನೇ ಮಾಡಿರೋದು ಅಂತ ಈ ಕಡೆ ವಿಜಯ್ ಮತ್ತು ಗೀತಾ ತೀರ್ಮಾನ ಮಾಡ್ತಾರೆ. ಮೊದಲು ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು, ಅವನಂತೂ ಬಿಡುವುದೇ ಇಲ್ಲ. ನನ್ನ ಅಮ್ಮಂಗೆ ತೊಂದರೆ ಕೊಟ್ಟವ್ರ ಜೀವನ ಬದುಕಿಸೋದಿಲ್ಲ. ಯಾಕಂದರೆ ನನ್ನಮ್ಮ ಕೊನೆ ಕ್ಷಣದಲ್ಲಿ ಎಷ್ಟು ಸಫರ್ ಮಾಡಿದ್ಲು. ಎಲ್ಲ ಅಮ್ಮ ಅಂತ ಚೀರ್ಕೊಂಡ್ರೆ ನನ್ನಮ್ಮ ಕಂದ ಅಂತ ಚೀರ್ಕೊಂಡಿರ್ತಾಳೆ. ನನ್ನಮ್ಮ ಹೆಲ್ಪ್ಲೆಸ್ ಆಗಿರ್ತಾಳೆ. ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಅಂಥವ್ಳಿಗೆ ನಾನು ದ್ರೋಹ ಮಾಡಿದೆ, ಬದುಕಿದಷ್ಟು ದಿನ ಕೂಡ ತೊಂದರೆ ಕೊಟ್ಟೆ. ಆದರೆ ಇವಾಗಲೂ ಕೂಡ ಅವಳನ್ನ ಬದುಕಿಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆದರೆ ಅವಳು ಸಾವಿ ಕಾರಣ ಆದವು ಯಾರನ್ನ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಕೊಂಡು ವಿಜಯ್ ಮತ್ತು ಗೀತಾ ಈ ಕಡೆ ವೈಶು ಮತ್ತು ಸ್ವಪ್ನ ಮನೆಗೆ ಹೋಗ್ತಿದ್ದಾರೆ. ನಂತರ ಈ ಕಡೆ ಮನೆಯವ್ರಿಗೂ ಕೂಡ ಗೀತಾ ಮುಖಾಂತರ ವಿಷಯ ಗೊತ್ತಾಗುತ್ತೆ. ಚಂದ್ರಿಕಾ ಮತ್ತು ಶೇಖರ್ ಅವ್ರಿಗೆ ಇಲ್ಲಿ ಸುಧಾರಾಣಿ ಸತ್ತು ಹೋಗ್ಬಿಟ್ಲ ಅಂತ ಗೋಳಾಡ್ತಿದ್ದಾರೆ. ಈ ಕಡೆ ಗೀತಾ ನಡೆದಿದ್ದೆಲ್ಲ ಕೂಡ ಹೇಳ್ತಾಳೆ. ಈ ಕಡೆ ಚಂದ್ರಿಕಾ ಅವ್ರಿಗಂತೂ ಸಹಿಸೋಕೆ ಆಗ್ತಾನೆ ಇಲ್ಲ. ತನ್ನ ಪ್ರಾಣ ಸ್ನೇಹಿತೆಯ ಪ್ರಾಣನ ತೆಗೆದವ್ರಿಗಂತೂ ಬುದ್ಧಿ ಕಲಿಸ್ಲೇಬೇಕು, ಅವ್ರು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಅನ್ನೋದೇ ಚಂದ್ರಿಕಾ ತೀರ್ಮಾನ ಕೂಡ ಆಗಿದೆ. ಹಾಗಾಗಿ ಈ ಕಡೆ ಪೊಲೀಸವರು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ನಿಮ್ಮಿಂದ ನನಗೆ ನನ್ನಮ್ಮನ ಬದುಕಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ನನ್ನಮ್ಮನ ಜೀವನೇ ಹೊರಟೋಯ್ತು. ಆದರೆ ನೀವು ಕಳ್ಳರನ್ನ ಹುಡುಕಿದ್ರೆ ಬರೀ ಕಾನೂನುಬದ್ಧ ಶಿಕ್ಷೆ ಅಂತೀರ, ಬಟ್ ಏನೂ ಕೂಡ ಆಗೋದಿಲ್ಲ, ಅವ್ರಿಗೆ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಗೀತಾ ಕೂಡ ಹೌದು ವಿಜಯ್, ನೀನು ಹೇಳ್ತಿರೋ ಮಾತು ಸರಿಯಾಗೇ ಇದೆ ಅಂತ ಹೇಳಿ ವಿಜಿ ಮತ್ತು ಗೀತಾ ಇಬ್ಬರೂ ಕೂಡ ವೈಜು ಮನೆಗೆ ಹೋದರೆ ವೈಜು ಅಂತೂ ತನ್ನ ಅಕ್ಕ ಬಂದಿದ್ದಾಳೆ ಅಂತ ಅಂದ್ಕೊಂಡು ಹೊರಗಡೆ ಬಂದರೆ ಈ ಕಡೆ ಶಾಕ್ ಆದದೆ ವಿಜಯ್ ಮತ್ತು ಗೀತಾ ಬಂದಿದ್ದೆ ಈ ಕಡೆ ನೋಡು ನನ್ನ ಅಮ್ಮನ್ನೇ ಸಾಯಿಸ್ದೆ ಅಲ್ಲ, ನನ್ನ ಅಮ್ಮ ಎಷ್ಟು ನರಕ ಅನುಭವಿಸಿರ್ಬೋದು, ನನ್ನ ಅಮ್ಮನ್ನ ಕಿಡ್ನಾಪ್ ಮಾಡಿದ್ಯಾ ಆದರೆ ಇಲ್ಲ ಅನ್ನೋ ರೀತಿ ಪೋಟ್ರೆ ಮಾಡ್ತಿದ್ಯಾ, ಹಾಗಂದು ಮಾತ್ರಕ್ಕೆ ನೀನೇ ಮಾಡಿರೋದು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ನಿನಗೆ ಕೊಡಬೇಕಾದವರೇ ಸರಿಯಾದ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಈ ಕಡೆ ಗೀತಾ ಬಂದಿದೆ ಸ್ವಪ್ನ ಕೆನ್ನೆಗೆ ಬಾರಿಸ್ತಾಳೆ. ಸ್ವಪ್ನ ಕೆನ್ನೆಗೆ ಬಾರಿಸೋದಷ್ಟೇ ಅಲ್ಲ, ನಂತರ ವೈಜು ಮುಂದೆ ಬಂದ ತಕ್ಷಣ ವೈಜು ಕೆನ್ನೆಗೂ ಬಾರಿಸ್ತಾಳೆ. ಇದು ನನ್ನ ಹತ್ತನ ಕಿಡ್ನಾಪ್ ಮಾಡೋದಕ್ಕೆ, ನನ್ನ ಹತ್ರಿಗೆ ತೊಂದರೆ ಕೊಟ್ಟೋದಕ್ಕೆ, ನನ್ನ ಮನೆಯವ್ರಿಗೆ ತೊಂದರೆ ಕೊಟ್ಟೋದಕ್ಕೆ ಅಂತ ರಪ್ಪ ಒನ್ ಬೈ ಒನ್ ಕಪ್ಪಾಳಿಕೆ ಬಾರಿಸ್ತಾನೆ ಇರ್ತಾಳೆ. ಹೀಗೆ ಇವರಿಬ್ಬರ ನಡುವೆ ಮಾತುಕತೆ ನಡೆಯುತ್ತೆ. ಫೈನಲಿ ಇಲ್ಲಿ ಪೊಲೀಸವರು ಬರ್ತಾರೆ. ಪೊಲೀಸವ್ರು ಬರ್ತದಾಗೆ ನಿಮ್ಮನ್ನು ಸುಧಾರಾಣಿ ಅವರ ಕಿಡ್ನಾಪ್ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಫೈನಲಿ ಸ್ವಪ್ನ ಹಾಗೆ ವೈಜು ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಗೀತಾ ವಿಜಯ್ ಇಬ್ಬರು ಕೂಡ ನಗ್ತಾ ಇದ್ದಾರೆ. ಹಾಗಾದರೆ ಏನಾಗಿದೆ ಇಲ್ಲಿ, ಜಸ್ಟ್ ಕಿಡ್ನಾಪ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರೆ ಸುಧಾರಾಣಿಯವರು ಸತ್ತಿಲ್ವಾ, ಬದುಕಿದಾರ, ಏನಪ್ಪ ಇದು ಎಲ್ಲವೂ ಕೂಡ ವಿಜಯ್ ಮತ್ತು ಗೀತಾ ಸುಧಾರಾಣಿಯವರ ಹಳ್ಳ ತೋಡೋ ಪ್ಲಾನ್ ಆಗಿದೆಯಾ, ಸ್ವಪ್ನ ಹಾಗೆ ವೈಜುನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ವಿಜಯ್ ಗೀತಾ ಸುಧಾರಾಣಿ ಸೇರಿಕೊಂಡು ಈ ಒಂದು ಪ್ಲಾನ್ನ ಮಾಡಿಬಿಟ್ರ. ಏನಾಗಿದೆ ಇದರಿಂದ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.